ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್, ನಿಮಗೋಸ್ಕರ ಏನು ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಆ್ಯಕ್ಚುಲ್ ಆಗಿ ಏನು ಆಳವಾಗಿ ಯೋಚಿಸ್ತಾ ಇದ್ದಾರೆ ಆ್ಯಂಡ್ ಏನೆಲ್ಲ ಆ್ಯಕ್ಷನ್ಸ್ ಮುಂದಿನ ದಿನಗಳಲ್ಲಿ ತಗೋಬೇಕು ಅಂದ್ಕೊಳ್ತಾ ಇದ್ದಾರೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಸೊ ಗೈಸ್, ಈ ಒಂದು ಫಿಲ್ಮ್ನ ನೋಡ್ತಾ ನಿಮ್ಮ ವ್ಯಕ್ತಿಯ ಹೆಸರನ್ನು 3 ಬಾರಿ ತಗೊಳ್ಳಿ, ಸೊ ದಟ್ ನೀವು ಅವರ ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ. ಹೇ ಯೂನಿವರ್ಸ್, ಹೇ ಕೃಷ್ಣ, ಹೆಲ್ಪ್ ಮಿ ಟು ಗೈಡ್, ಹೆಲ್ಪ್ ಮಿ ಟು ಗೈಡ್, ಹೆಲ್ಪ್ ಮಿ ಟು ಗೈಡ್. ಆಸ್ ನಾವು ನಿಮ್ಮ ಪಾರ್ಟ್ನರ್ ಅವರ ಒಂದು ದೊಡ್ಡ ಆಸೆ ಅಥವಾ ನಿರೀಕ್ಷೆ ಅನ್ನೋದು ಏನಿದೆ, ನಿಮ್ಮ ಹತ್ರ ಒಂದು ಕ್ಲಾರಿಟಿ ಅನ್ನೋದನ್ನು ಪಡ್ಕೋಬೇಕು ಅನ್ನೋ ಒಂದು ಆಸೆ ಅವ್ರಿಗೆ ಇದೆ ಅಂತ ಹೇಳ್ಬೋದು. ಬಿಗ್ಗೆಸ್ಟ್ ಡಿಸೈರ್ ಅಂತ ಹೇಳ್ಬಹುದು. ಅವರಿಗೆ ಏನೆಲ್ಲ ನಿಮಗೆ ಡೀಪ್ ಡೌನ್ ನೀವೇನು ಫೀಲ್ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ, ಈ ಒಂದು ರಿಲೇಷನ್ಶಿಪ್ಪಲ್ಲಿ ಮುಂದೆ ಏನೆಲ್ಲ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ, ನಿಮ್ಮ ಮನದಾಳದ ಮಾತುಗಳು ಏನಿದೆ ಅಥವಾ ಭಾವನೆಗಳು ಏನಿದೆ, ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಆ್ಯಕ್ಚುಲ್ ಆಗಿ ನೀವು ಏನು ಫೀಲ್ ಮಾಡ್ತಿದ್ದೀರಾ ಅಥವಾ ಏನು ಫೀಲ್ ಮಾಡಬೇಕು ಅಂದ್ಕೊಳ್ತಿದ್ದೀರಾ ಅಥವಾ ನೆಕ್ಸ್ಟ್ ಏನು ಡಿಸಿಷನ್ಸ್ ತಗೋಬೇಕು ಮತ್ತು ನಿಮ್ಮ ಒಂದು ಡಿಸಿಷನ್ಸ್ ಇಂದ ಏನು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವ್ಯಕ್ತಿ ಯೋಚಿಸ್ತಾ ಇದ್ದಾರೆ. ದಟ್ ಟು ಗೆಟ್ ಅ ಕ್ಲಾರಿಟಿ, ಅಂದರೆ ಒಂದು ಸ್ಪಷ್ಟತೆ ಅನ್ನೋದು ನಿಮ್ಮ ಹತ್ರ ನಿಮ್ಮಿಂದ ತಗೋಬೇಕು ಅಂತ ಈ ವ್ಯಕ್ತಿ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಈ ವ್ಯಕ್ತಿ ನಿಮಗೆ ಒಂದು ಇನ್ಸಿಸ್ಟ್ ಮಾಡ್ತಾ ಇರುವಂಥದ್ದು, ಯಾವಾಗಲೂ ಹೇಳ್ತಾ ಇರುವಂಥದ್ದು, ಒಂದು ನಿಜ ಅನ್ನೋದನ್ನು ಹೇಳು, ದಟ್ ನಾನು ನಿನಗೆ ಟ್ರೂಲಿ ಮ್ಯಾಟರ್ ಆಗ್ತೀನಾ, ನಿನ್ನ ಮನಸ್ಸಲ್ಲಿ ಏನಿದೆ ನನ್ನ ಬಗ್ಗೆ, ನಿನ್ನ ಮನಸ್ಸಲ್ಲಿ ಪ್ರೀತಿ ಇದೆಯಾ, ಕೋಪ ಇದೆಯಾ, ಅಥವಾ ಒಂದು ಆಳವಾದಂತಹ ಒಂದು ದ್ವೇಷ ಅನ್ನೋದು ಇದೆಯಾ, ಅಥವಾ ನನ್ನನ್ನು ದ್ವೇಷಿಸ್ತಾ ಇದೆಯಾ, ದೂಷಿಸ್ತಾ ಇದೆಯಾ, ಅಥವಾ ನೀನು ಹ್ಯಾಪಿಯಾಗಿದೆಯಾ ಇಲ್ವಾ, ಏನು ಮಾಡಬೇಕು ಅಂದ್ಕೊಳ್ತಾ ಇದೆಯಾ ಮುಂದೆ. ಆ್ಯಂಡ್ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ನಿನ್ನ ಒಂದು ಅಂತರಾಳದಲ್ಲಿ ಏನು ನಡೀತಾ ಇದೆ, ನಿನ್ನ ತಲೆಯಲ್ಲಿ ಏನು ಓಡ್ತಾ ಇದೆ, ಅದು ಯಾವುದ್ರ ಬಗ್ಗೆಯೂ ನನಗೆ ಕ್ಲಾರಿಟಿ ಇಲ್ಲ. ಈಗ ಸದ್ಯಕ್ಕೆ ನಿನ್ನ ಡಿಸಿಷನ್ಸ್ ಏನಿದೆ, ಸೊ ಇದೆಲ್ಲ ನಾನು ತಿಳ್ಕೊಂಡಾಗ ಈ ಒಂದು ರಿಲೇಷನ್ಶಿಪ್ನ ಮೇಜರ್ ಡಿಸಿಷನ್ನ ನಾನು ತಗೊಳಕ್ಕಾಗತ್ತೆ. ಏನಾದರೂ ಹೇಳು, ನಿನ್ನ ಮನಸ್ಸಿನ ಸತ್ಯನ ನನಗೆ ಹೇಳು, ಮಾತಾಡು ಅಂತ ಈ ವ್ಯಕ್ತಿ ಬಯಸ್ತಾ ಇದ್ದಾರೆ, ಕೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ದಟ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಮುಂದಿನ ಫ್ಯೂಚರ್ ಇದೆಯಾ ಇಲ್ಲ ಅನ್ನೋ ಒಂದು ಡಿಸಿಷನ್ನ ಆ ವ್ಯಕ್ತಿ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಈ ಒಂದು ವ್ಯಕ್ತಿಯ ಒಂದು ಫೀಲಿಂಗ್ ಇದೆ ಅಂತ ಹೇಳ್ಬೋದು. ಓವರ್ ಆಲ್ ಈಗ ನೋಡೋದಾದರೆ ಈ ವ್ಯಕ್ತಿಗೆ ನಿಮ್ಮಿಂದ ಒಂದು ಕ್ಲೋಜರ್ ಬೇಕು ಅಂತ ಅಂದ್ಕೊಳ್ಳಿ. ದಟ್ ಒಂದು ಸ್ಪಷ್ಟತೆ ಬೇಕು, ವೆದರ್ ನೀವು ಈ ವ್ಯಕ್ತಿನ ಪ್ರೀತಿಸ್ತಾ ಇದ್ದೀರಾ ಅಥವಾ ಇಲ್ವಾ, ಅಥವಾ ಅದೇ ಸೇಮ್ ಫೀಲಿಂಗ್ ಇದೆಯಾ ಇಲ್ವಾ ಅನ್ನೋದು ಈ ಒಂದು ವ್ಯಕ್ತಿಯ ಒಂದು ಕ್ವಶನ್ ಅಂತ ಹೇಳ್ಬಹುದು, ಒಂದು ಪ್ರಶ್ನೆ ಆಗಿರಬಹುದು. ಸೊ ಅದು ಕಾಡ್ತಾ ಇದೆ. ಬಟ್ ಸ್ಟಿಲ್ ಈ ಒಂದು ಕ್ವಶನ್ನ, ಈ ಒಂದು ಫೀಲಿಂಗ್ನ ನಿಮ್ಮ ಜೊತೆ ಎಕ್ಸ್ಪ್ರೆಸ್ ಮಾಡೋದಕ್ಕೂ ಕೂಡ ಸಮ್ವೇರ್ ಹಿಂಜರಿತಾ ಇದ್ದಾರೆ ಅಂತ ಹೇಳಬಹುದು. ಸಾವಿರಾರು ಪ್ರಶ್ನೆಗಳಿದೆ ಈ ವ್ಯಕ್ತಿ ತಲೆಯಲ್ಲಿ, ಆಲ್ರೆಡಿ ತುಂಬ ನಡೀತಾ ಇದೆ. ಬಟ್ ಅದರಲ್ಲಿ ಮೇಜರ್ ಥಿಂಗ್ ಏನು ಅಂತ ಅಂದರೆ ಇದನ್ನ ಕೇಳಬೇಕು ಅಂದ್ಕೊಳ್ತಾ ಇದ್ದಾರೆ. ದಟ್ ವೆದರ್ ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯಾ, ಅಥವಾ ಸ್ಟಿಲ್ ಒಂದು ಯಾವುದೋ ಒಂದು ಕಾಳಜಿ ಮುಖಾಂತರ ನನ್ನ ಜೊತೆ ಇದೆಯಾ, ಮುಂಚೆ ಇರುವಂತಹ ಭಾವನೆಗಳಂತೂ ನಿನ್ನ ಕಣ್ಣಲ್ಲಿ ನನಗೆ ಕಾಣಿಸ್ತಾ ಇಲ್ಲ ಅಂತ. ಮೈಟ್ ಬಿ ನೀವು ಇಲ್ಲಿ ಒಂದು ಸಪ್ರೇಷನ್ನಲ್ಲಿ ಇರಬಹುದು, ನೋ ಕಾಂಟ್ಯಾಕ್ಟ್ ಇರಬಹುದು, ಬಟ್ ಸ್ಟಿಲ್ ನಿಮ್ಮ ಆನ್ಸರ್ ಈ ವ್ಯಕ್ತಿಗೆ ತುಂಬ ಮ್ಯಾಟರ್ ಆಗುತ್ತೆ ಅಂತ ಹೇಳ್ಬೋದು. ಇವರ ಒಂದು ಬದುಕಿನ ಒಂದು ಮೇಜರ್ ಡಿಸಿಷನ್ನ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮ್ಮ ಒಂದು ಆನ್ಸರಿಂದ, ನಿಮ್ಮ ಒಂದು ಉತ್ತರದಿಂದ ಈ ಒಂದು ವ್ಯಕ್ತಿಯ ಬದುಕು ಡಿಸೈಡ್ ಆಗುತ್ತೆ ಅನ್ನೋ ಒಂದು ಫೀಲಲ್ಲಿ ಈ ವ್ಯಕ್ತಿ ಇದ್ದಾರೆ ಅಂತ ಹೇಳಬಹುದು. ಬಹುಶಃ ಈ ಒಂದು ವ್ಯಕ್ತಿಗೆ ಈ ಥರ ಫೀಲ್ ಆಗ್ತಾ ಇರುವಂಥದ್ದು ಮುಂಚೆ ಎಲ್ಲ ನಿಮ್ಮ ಒಂದು ಭಾವನೆಗಳನ್ನಾಗಿರಬಹುದು, ಅಥವಾ ನಿಮ್ಮ ಒಂದು ಡಿಸಿಷನ್ಸ್ನಾಗಿರಬಹುದು, ಅಥವಾ ನಿಮ್ಮ ಒಂದು ಬದುಕನ್ನಾಗಿರಬಹುದು, ಯಾವುದೇ ರೀತಿಯಲ್ಲೂ ಯಾವುದೇ ವಿಚಾರದಲ್ಲೂ ಕೇಳ್ತಾ ಇರಲಿಲ್ಲ ಅಂತ ಹೇಳ್ಬಹುದು, ಒಂದು ಪ್ರಯಾರಿಟಿ ಮಾಡ್ತಾ ಇರಲಿಲ್ಲ ಅಂತ ಹೇಳ್ಬೋದು. ಬಟ್ ಈಗ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ, ಹೌದು ನಿನ್ನ ಒಂದು ಡಿಸಿಷನ್ ಈ ಒಂದು ರಿಲೇಷನ್ಶಿಪ್ಗೆ ಮ್ಯಾಟ್ರ್ ಆಗುತ್ತೆ, ಖಂಡಿತ ಅದು ತುಂಬ ಇಂಪ್ಯಾಕ್ಟ್ಫುಲ್ ಆಗುತ್ತೆ.
ನಾನು ಅದನ್ನ ಗೌರವಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಈ ಥರದ ಒಂದು ಥಾಟ್ ಬರೋದಕ್ಕೂ ಕಾರಣ ಅರ್ಲಿಯರ್ ನೀವು ಏನೇ ಹೇಳಿದ್ರು ಈ ವ್ಯಕ್ತಿ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ರು ಅಂತ ಹೇಳಬಹುದು. ನಿಮಗೆ ಏನು ತಿನ್ನಬೇಕು, ಏನು ಕುಡಿಬೇಕು, ಹೇಗಿರಬೇಕು, ಹೇಗಿರಬಾರ್ದು, ಯಾರ ಜೊತೆ ಮಾತಾಡಬೇಕು, ಯಾರ ಜೊತೆ ಮಾತಾಡಬಾರ್ದು, ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು, ಎಲ್ಲವನ್ನು ಈ ವ್ಯಕ್ತಿ ಇವರೇ ಡಿಸೈಡ್ ಮಾಡ್ತಾ ಇದ್ರು ಅಂತ ಹೇಳಬಹುದು. ಅಥವಾ ಏನು ಹಾಕ್ಕೋಬೇಕು, ಏನು ಹಾಕ್ಕೋಬಾರ್ದು, ಯಾರ ಜೊತೆ ಹೇಗೆ ಮಾತಾಡಬೇಕು, ಯಾವ ಕೆಲಸ ಮಾಡಬೇಕು, ಯಾರೊಂದಿಗೆ ಇರಬೇಕು, ಎಲ್ಲವನ್ನು ಈ ವ್ಯಕ್ತಿ ಡಿಸೈಡ್ ಮಾಡ್ತಾ ಇದ್ರು. ಕೈಂಡ್ ಆಫ್ ನೀವು ಕಂಪ್ಲೀಟ್ ನಿಮ್ಮ ಲೈಫ್ನ ರಿಮೋಟ್ ಈ ವ್ಯಕ್ತಿಗೆ ಕೊಟ್ಟಿದ್ರಿ. ಸೊ ಅದು ಎಲ್ಲೋ ಒಂದು ಕಡೆ ಸ್ಟಾರ್ಟಿಂಗಲ್ಲಿ ಅದು ನಿಮಗೆ ಇಷ್ಟ ಆಗ್ತಾ ಇತ್ತು, ಪ್ರೀತಿ ಅಂತ ಮಾಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಟ್ರೂ ಅಂತ ನೀವು ಅಡ್ಜಸ್ಟ್ ಆಗ್ತಾ ಹೋದ್ರಿ, ಶ್ರಿಂಕ್ ಆಗ್ತಾ ಹೋದ್ರಿ. ಬಟ್ ನಾವು ಇದೆಲ್ಲ ಸಾಧ್ಯ ಆಗಲ್ಲ ಅಂತ ನೀವು ಕಂಪ್ಲೀಟ್ ಈ ಒಂದು ವ್ಯಕ್ತಿಯಿಂದ ಗ್ಯಾಪ್ ತಗೊಂಡಿದ್ದೀರಾ, ಬ್ರೇಕ್ ತಗೊಂಡಿದ್ದೀರಾ, ಸ್ಪೇಸ್ ತಗೊಂಡಿದ್ದೀರಾ. ಇಟ್ಸ್ ಬೀನ್ 6 months ಅಥವಾ 1 year ನೀವು ಇವ್ರ ಜೊತೆ ಮಾತಾಡ್ತಾ ಇಲ್ಲ ಅಂತ ಹೇಳಬಹುದು. ಸೊ ನಾವು ಈ ವ್ಯಕ್ತಿಗೆ ರಿಯಲೈಸ್ ಆಗ್ತಾ ಇದೆ ನನ್ನ ಒಂದು ಮಿಸ್ಟೇಕ್ಸ್ ಏನೆಲ್ಲ ಇತ್ತು, ಯಾಕೆ ಅವ್ರು ನನ್ನ ಬಿಟ್ಟು ಹೋದ್ರು, ಯಾಕೆ ಅವ್ರು ಒಂದು ಸ್ಪೇಸ್ ಅನ್ನೋದನ್ನ ತಗೊಂಡಿದ್ದಾರೆ. ಸೊ ನಾನು ಇದೆಲ್ಲ ಮಾಡಿದ್ದೀನಿ ಪಾಸ್ಟಲ್ಲಿ, ಇನ್ನು ಮುಂದೆ ಇದ್ಯಾವುದನ್ನು ಮುಂದೆ ಒರೆಸೋದು ಬೇಡ. ಆ್ಯಂಡ್ ನೆಕ್ಸ್ಟ್ ಅವರ ಒಂದು ಲೈಫ್ನ ಅವ್ರಿಗೆ ಹೇಗೆ ಬೇಕೋ ಹಾಗೆ ಬದುಕಲಿ ಅನ್ನೋ ಒಂದು ಒಪಿನಿಯನ್ ಈ ಒಂದು ವ್ಯಕ್ತಿದಿದೆ, ಅಥವಾ ಒಂದು ಥಾಟ್ ಈ ವ್ಯಕ್ತಿಗೆ ಬರ್ತಾ ಇದೆ ಅಂತ ಹೇಳಬಹುದು. ದಟ್ ಈಸ್ ದ ರೀಸನ್ ನಿಮ್ಮ ಒಂದು ಒಪಿನಿಯನ್, ನಿಮ್ಮ ಒಂದು ಡಿಸಿಷನ್ ತುಂಬ ಮ್ಯಾಟರ್ ಆಗುತ್ತೆ ನನ್ನ ಲೈಫ್ನ ಒಂದು ಮೇಜರ್ ಡಿಸಿಷನ್ನ ತಗೊಳ್ಳೋದಕ್ಕೆ ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ ಅಂತ ಹೇಳಬಹುದು, ಅಥವಾ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಅಗೇನ್ ನಿಮ್ಮ ಒಂದು ಡಿಸಿಷನ್ ಏನೇ ಇದ್ರೂ, ನೀವು ಏನೇ ನಿರ್ಧಾರ ತಗೊಂಡ್ರು ಅದನ್ನ ಅವ್ರು ಖುಷಿಯಿಂದ ಎಕ್ಸೆಪ್ಟ್ ಮಾಡ್ತಾರೆ. ನಾನು ಅದನ್ನ ಎಕ್ಸೆಪ್ಟ್ ಮಾಡ್ತೀನಿ, ಖುಷಿಯಿಂದ ಸ್ವೀಕರಿಸ್ತೀನಿ, ನೀನು ಏನೇ ಹೇಳಿದ್ರು ನಾನು ಸರಿ, ಎಸ್ ಇದ್ರು ನೋ ಇದ್ದು ನಾನು ಅದನ್ನ ಖುಷಿಯಿಂದ ತಗೊಳ್ತೀನಿ. ಯಾವುದೇ ರೀತಿಯ ಒಂದು ಹೊರೆನ ನಿನ್ನ ಮೇಲೆ ಹೇರಿಸೋದಿಲ್ಲ, ಯಾವುದೇ ರೀತಿಯ ಒಂದು ಒತ್ತಡನ ನಿನಗೆ ಕೊಡೋದಿಲ್ಲ, ಯಾವುದೇ ರೀತಿಯ ಒಂದು ಕಂಟ್ರೋಲ್ ಅನ್ನೋದನ್ನ ಮಾಡೋದಿಲ್ಲ, ಅಥವಾ ಒಂದು ಫೂಲಿಶ್ನೆಸ್ ಥರ ನಾನು ಬಿಹೇವ್ ಮಾಡೋದಿಲ್ಲ. ನೀನು ಎಸ್ ಅಂದ್ರು ಓಕೆ, ನೋ ಅಂದ್ರು ಓಕೆ, ನಾನು ಏನೇ ಆದ್ರೂ ಅದನ್ನು ತುಂಬ ಒಂದು ಶಾಂತ ರೀತಿಯಲ್ಲಿ ಸ್ವೀಕರಿಸ್ತೀನಿ. ಜಸ್ಟ್ ನೀನು ನಿನ್ನ ಮನಸ್ಸಲ್ಲಿ ಏನು ನಡೀತಾ ಇದೆ ಅದನ್ನು ಹೇಳ್ಬಿಡು ನನಗೆ ಅಂತ ಈ ವ್ಯಕ್ತಿ ಅಂದ್ಕೊಳ್ತಾ ಇದ್ದಾರೆ. ಇದರಿಂದಾಗಿ ನಾನು ನನ್ನ ಲೈಫ್ನ ಮುಂದಿನ ಒಂದು ಪ್ಲ್ಯಾನಿಂಗ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಈ ವ್ಯಕ್ತಿ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಈ ವ್ಯಕ್ತಿಯ ಒಂದು ಮೇಜರ್ ಡಿಸಿಷನ್ ಈಗ ತಗೊಳ್ತಾ ಇರುವಂಥದ್ದು, ಬೇರೆದವರ ನಿರ್ಧಾರಗಳು ಅವ್ರ ಲೈಫಿಗೆ ಮ್ಯಾಟ್ರ್ ಆಗೋದಿಲ್ಲ, ಅಥವಾ ಬೇರೆದವರ ಒಂದು ನಿರ್ಧಾರಗಳು ಏನಿದೆ, ಅಥವಾ ಬೇರೆದವರ ಒಂದು ಒಪಿನಿಯನ್ ಏನಿದೆ ಅವರ ಒಂದು ಬದುಕನ್ನ ನಿರ್ಧಾರ ಮಾಡೋದಿಲ್ಲ ಅಂತ ಸ್ಟ್ರಾಂಗ್ ಆಗಿ ಅನ್ಕೊಳ್ತಾ ಇದ್ದಾರೆ. ಮೈಟ್ ಬಿ ಮುಂಚೆ ಎಲ್ಲ ಇವರು ಒಂದಷ್ಟು ಬೌಂಡ್ರೀಸ್ನ ಸೆಟ್ ಮಾಡ್ತಿರ್ಲಿಲ್ಲ, ಬೇರೆದವ್ರು ಏನು ಹೇಳ್ತಾರೆ, ಬೇರೆದವರ ಲೈಫ್ ಕಂಪೇರ್ ಮಾಡಿಕೊಂಡು ನಿಮ್ಮ ಹತ್ರ ಅದನ್ನ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಸೊ ಅದೆಲ್ಲ ಈಗ ಈ ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ. ಆ್ಯಂಡ್ ಎಸ್, ಅದನ್ನ ಮುಂದುವರ್ಸೋದು ಬೇಡ. ಆ್ಯಂಡ್ ನನಗೆ ಏನು ಸರಿ ಅನ್ಸುತ್ತೆ, ನನ್ನ ಮೈಂಡ್ ಏನು ಹೇಳುತ್ತೆ, ನನ್ನ ಹೃದಯ ಏನು ಹೇಳುತ್ತೆ, ನಾನು ಅದನ್ನು ಮಾತ್ರ ಕೇಳ್ತೀನಿ. ಬೇರೆದವರ ಒಪಿನಿಯನ್, ಬೇರೆದವರ ಒಂದು ಅಡ್ವೈಸ್ ನನ್ನ ಲೈಫಿಗೆ ಮ್ಯಾಟ್ರ್ ಆಗೋದಿಲ್ಲ. ಅಥವಾ ಯಾರು ನನಗೆ ಒಳ್ಳೇದನ್ನು ಬಯಸ್ತಾರೆ ಅದನ್ನು ಕೇಳ್ತೀನಿ, ಬಟ್ ಯಾರ್ದು ಎಷ್ಟು ಕೇಳಬೇಕು ಅಷ್ಟೇ ಕೇಳ್ತೀನಿ. ಬೇರೆದವರು ನನ್ನ ಲೈಫ್ನ ಕಂಟ್ರೋಲ್ ಮಾಡೋದಕ್ಕೆ ನಾನು ಅಲೋ ಮಾಡೋದಿಲ್ಲ. ಈಗ ಆಲ್ರೆಡಿ ಬೇರೆದವ್ರನ್ನ ಮಾತು ಕೇಳ್ಕೊಂಡು ತುಂಬ ಕಳ್ಕೊಂಡಿದ್ದೀನಿ ಅಂತ ಈ ವ್ಯಕ್ತಿ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ವ್ಯಕ್ತಿ ಮನಸ್ಸಲ್ಲಿ ಯಾವಾಗಲೂ ಒಂದು ರಿಗ್ರೆಟ್ ಅನ್ನೋದು ಇದ್ದೇ ಇದೆ ಅಂತ ಹೇಳ್ಬೋದು. ಆ್ಯಂಡ್ ನನಗೆ ಇಲ್ಲಿ ಥರ್ಡ್ ಪಾರ್ಟಿ ಜೊತೆ ಇಂಟ್ರೆಸ್ಟ್ ಕಮ್ಮಿ ಆಗಿದೆ ಅಂತ ಎನರ್ಜೀಸ್ ಬರ್ತಾ ಇದೆ. ಮೈಟ್ ಬಿ ದ ಮೇಜರ್ ಥಿಂಗ್, ನಿಮ್ಮಿಂದ ದೂರ ಆಗಿದ್ದು, ಅಥವಾ ನೀವು ಈ ಒಂದು ಬೌಂಡ್ರೀಸ್ನ ಸೆಟ್ ಮಾಡ್ಕೊಂಡಿದ್ದು, ಅಥವಾ ಈಗ ನೋ ಕಾಂಟ್ಯಾಕ್ಟ್ ಆಗಿದ್ದು ಥರ್ಡ್ ಪಾರ್ಟಿ ಇಂದಾಗಿನೇ ಅಂತ ಹೇಳ್ಬಹುದು. ಬೇರೆದವರ ವಿಚಾರಗಳು, ಬೇರೆದವರ ಲೈಫ್ನ ಒಂದು ಇನ್ಫ್ಲೂಯೆನ್ಸ್ ಆಗಿ ಇಲ್ಲಿ ನಿಮ್ಮ ಜೊತೆ ಇರಬೇಕು ಅಂದ್ಕೊಳ್ತಿರುವಂತಹ ಬಿಹೇವಿಯರಿಂದ ನೀವು ದೂರ ಆಗಿದ್ರಿ ಅಂತ ಹೇಳಬಹುದು. ಸೊ ಅದನ್ನು ಕೂಡ ಈ ವ್ಯಕ್ತಿ ಡಿಸ್ಇಂಟ್ರೆಸ್ಟ್ ಮಾಡ್ತಾ ಇದ್ದಾರೆ, ಅದರಿಂದನೂ ಆಸಕ್ತಿ ಕಳ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇನ್ಯಾರೂ ನಮ್ಮ ಲೈಫಿಗೆ ಬೇಡ, ಬೇರೆ ಯಾರ್ದು ಅಡ್ವೈಸ್ ನನಗೆ ಬೇಡ, ಯಾರು ಏನೇ ಹೇಳಿದ್ರು, ಮೂರನೇ ವ್ಯಕ್ತಿಗಳು ನಮ್ಮ ಪ್ರೀತಿನಲ್ಲಿ ಎಂಟ್ರಿ ಆಗೋದು ಬೇಡ, ನಮ್ಮ ಒಂದು ಪ್ರೀತಿನ, ಅವರ ಒಂದು ಒಪಿನಿಯನ್ನ ನಮ್ಮ ಪ್ರೀತಿ ಮೇಲೆ ಹೇರೋದು ಬೇಡ. ಸೊ ಐ ಜಸ್ಟ್ ಸ್ಟಾಪ್ ಹಿಯರ್ ಅಂತ ಈ ಒಂದು ವ್ಯಕ್ತಿ ಅನ್ಕೊಳ್ತಾ ಇದ್ದಾರೆ. ಆ್ಯಂಡ್ ಅಗೇನ್ ನಿಮ್ಮ ಒಂದು ಡಿಸಿಷನ್, ಸಪೋಸ್ ನಿಮ್ಮ ಒಂದು ಪ್ರೀತಿ ಇದ್ದು ಕಂಟಿನ್ಯೂ ಮಾಡ್ತೀನಿ ಅಂತ ಆನ್ಸರ್ ಏನಾದರೂ ಎಸ್ ಇದ್ದರೆ, ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಒಂದು ಫ್ರೆಶ್ ಸ್ಟಾರ್ಟ್ ಅನ್ನೋದು ನಿಮ್ಮ ಜೊತೆ ಮಾಡಬೇಕು ಅಂದ್ಕೊಳ್ತಾ ಇದ್ದಾರೆ. ಒಂದು ಮೊದಲಿನ ಥರ ಹೊಸದಾಗಿ ಮತ್ತೆ ಪ್ರೀತಿನ ಮಾಡಬೇಕು ಅಂತ ಈ ವ್ಯಕ್ತಿ ಅಂದ್ಕೊಳ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಓವರ್ ಆಲ್ ರೀಡಿಂಗಲ್ಲಿ ನಿಮಗೆ ಮೇಜರ್ ಅಡ್ವೈಸ್ ಬರ್ತಾ ಇರುವಂಥದ್ದು, ಆ್ಯಂಡ್ ನಿಮಗೇನಾದರೂ ಫೀಲ್ ಆಗ್ತಾ ಇದೆ ದಟ್ ನೋ,
ಇನ್ನೊಂದು ಚಾನ್ಸ್ ಕೊಡೋದಕ್ಕೆ ವರ್ತ್ ಇಲ್ಲ, ಅಥವಾ ನಾನು ಆಲ್ರೆಡಿ ಕ್ಷಮಿಸಿ ಸಾಕಾಗಿದೆ ಅಂತ ಅಂದರೆ ಜಸ್ಟ್ ಆ ಒಂದು ಎನರ್ಜಿಯಿಂದ ಹೊರಗೆ ಬನ್ನಿ. ಇಫ್ ಯು ಆರ್ ಟ್ರೈಂಗ್ ಟು ಮೂವ್ ಆನ್, ಜಸ್ಟ್ ಮೂವ್ ಆನ್ ಅಂತ ಹೇಳ್ತೀನಿ ಇಲ್ಲಿ. ಓಕೆ, ಮತ್ತೆ ಮೇಜರ್ ಎಷ್ಟೇ ನಾನು ಅವಕಾಶ ಕೊಟ್ಟರು ಆ ವ್ಯಕ್ತಿ ಹೇಳ್ತಾರೆ, ಬಟ್ ಸ್ಟಿಲ್ ಯಾವುದೇ ರೀತಿನಲ್ಲೂ ಚೇಂಜ್ ಆಗಲ್ಲ ಅಂತ ನಿಮ್ಮ ಒಂದು ಸ್ಟ್ರಾಂಗ್ ಮನಸ್ಸು ಹೇಳ್ತಾ ಇದೆ, ಸ್ಟ್ರಾಂಗ್ ಫೀಲಿಂಗ್ ನಿಮಗೆ ಬರ್ತಾ ಇದೆ ಅಂತ ಅಂದರೆ ಇನ್ನೊಂದು ಚಾನ್ಸ್ ಕೊಡಬೇಕು ಅನ್ನೋ ಒಂದು ಒಪಿನಿಯನ್ ಇಂದ, ಆಲೋಚನೆಯಿಂದ ಹೊರಗೆ ಬಂದು ಜಸ್ಟ್ ಫಾರ್ಗಿವ್ ಮಾಡಿ ಆ್ಯಂಡ್ ಲೆಟ್ ಗೋ ಮಾಡಿ. ಆ್ಯಂಡ್ ನಿಮ್ಮ ಒಂದು ಬೌಂಡ್ರೀಸ್ನ ನೀವು ಸೆಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಏನು ಬೇಕೋ ಆ ಒಂದು ಫ್ರೀಡಮ್, ಆ ಒಂದು ಪ್ರೀತಿನಲ್ಲಿ ಯಾವ ಫ್ರೀಡಮ್ ಸಿಕ್ಕಿರಲಿಲ್ವೋ ಅದನ್ನು ನೀವು ನಿಮಗೋಸ್ಕರ ನೀವು ಗಿಫ್ಟ್ ಆಗಿ ತಗೊಳ್ಳಿ ಅಂತ ಇಲ್ಲಿ ನಿಮಗೆ ಗೈಡೆನ್ಸ್ ಇದೆ. ಆ್ಯಂಡ್ ಓವರಾಲ್ ನೋಡೋದಾದರೆ ಒಂದು ನಿಮ್ಮ ಸುತ್ತಲೂ ಒಂದು ನೀವೇ ಗೋಡೆ ಕಟ್ಕೊಂಡಿದ್ದೀರಾ ಈ ಒಂದು ಪ್ರೀತಿನಲ್ಲಿ ಮುಂಚೆ ಎಲ್ಲ. ಸೊ ಆ ಗೋಡೆಯಿಂದ ನೀವು ಹೊರಗೆ ಬರಬೇಕಾಗತ್ತೆ. ಓಕೆ, ಸೊ ಎಷ್ಟೇ ಸತಿ ನಾನು ಫಾರ್ಗಿವ್ ಮಾಡಿದ್ರು ಇಟ್ಸ್ ನಾಟ್ ಹ್ಯಾಪನಿಂಗ್ ಅಂತಂದರೆ ಜಸ್ಟ್ ಕಮ್ ಔಟ್. ಓಕೆ, ಅಲ್ಲಿ ನಿಮಗೆ ಸಫೋಕೇಟ್ ಆಗ್ತಾ ಇದೆ, ಉಸಿರು ಕಟ್ತಾ ಇದೆ ಅಂತಂದರೆ ಅದರಿಂದ ಆಚೆ ಬನ್ನಿ. ಓಕೆ, ನಿಮ್ಮ ಪಾರ್ಟ್ನರ್ ನಿಮಗೆ ಅವಕಾಶ ಕೇಳ್ತಾ ಇದ್ದಾರೆ, ಎಲ್ಲನೂ ಕೇಳ್ತಾ ಇದ್ದಾರೆ, ಬಟ್ ಸ್ಟಿಲ್ ನಿಮ್ಮ ಮನಸ್ಸು ರೆಡಿ ಇಲ್ಲ ಅಂದರೆ, ನಿಮ್ಮ ಒಂದು ಮೈಂಡ್ ಹ್ಯಾಪಿ ಇಲ್ಲ ಆ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತಂದರೆ ಜಸ್ಟ್ ಟೇಕ್ ಅ ಪಾಸ್ ಆ್ಯಂಡ್ ಮೂವ್ ಆನ್ ಆಗಿ. ಆ್ಯಂಡ್ ಹೇಳಿ ಅವ್ರಿಗೆ ನನ್ನಿಂದ ಆಗ್ತಾ ಇಲ್ಲ, ಇಲ್ಲಿಂದ ನಾನು ಮುಂದೆ ಹೋಗ್ತಾ ಇದ್ದೀನಿ ಅಥವಾ ಆಲ್ರೆಡಿ ಮುಂದೆ ಹೋಗಿದ್ದೀನಿ, ನೀನು ಮುಂದೆ ಹೋಗಿ ನಿನ್ನ ಲೈಫ್ನ ಕಟ್ಕೋ ಅಂತ ಆ ಒಂದು ಕ್ಲಾರಿಟಿ ಅನ್ನೋದನ್ನು ಕೊಟ್ಬಿಡಿ. ಆ್ಯಂಡ್ ಮೇಜರ್ ಥಿಂಗ್ ನೀವೇನು ಮಾಡ್ತಾ ಇದ್ದೀರಾ, ಕೊಡಬೇಡವಾ ಕನ್ಫ್ಯೂಷನ್ನಲ್ಲಿ ಇದ್ದೀರಾ, ಇರಲ್ಲ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲಿ ಇದ್ದೀರಾ. ಸಪೋಸ್ ಅವ್ರು 2 ದಿನ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ನಿಮ್ಮ ಜೊತೆ ಅಂದರೆ ಅಗೇನ್ ಯು ಕಂಟಿನ್ಯೂ ಇಟ್. ಆ್ಯಂಡ್ ಮತ್ತೆ ನಿಮಗೆ ಫೀಲ್ ಆಗುತ್ತೆ ಇಟ್ಸ್ ನಾಟ್ ವರ್ಕಿಂಗ್ ಅಂತ. ಆ್ಯಂಡ್ ನಿಮ್ಮ ಬ್ರೈನ್ ಯಾವಾಗಲೂ ಹೇಳುವಂಥದ್ದು ಅವ್ರ ಜೊತೆ ಕಳೆದಂತಹ ಒಳ್ಳೆ ಕ್ಷಣಗಳನ್ನ ನೆನಪು ಮಾಡಿ ಅವ್ರು ಇನ್ನೂ ಬೇಕು ನಿನಗೆ ಅಂತ ಸ್ಟಾರ್ಟ್ ಮಾಡುತ್ತೆ. ಓಕೆ, ಸೊ ಆವಾಗ ಅವರನ್ನು ಒಂದ್ಸತಿ ಭೇಟಿಯಾಗಿ ಗೊತ್ತಾಗತ್ತೆ ನಿಮಗೆ, ಈ ವ್ಯಕ್ತಿ ನನಗೆ ಪ್ರೀತಿ ಕೊಟ್ಟಿರೋದು 10% ಆದರೆ ದುಃಖ ಕೊಟ್ಟಿರೋದು 90% ಅಂತ. ಸೊ ಆವಾಗ ನಿಮಗೆ ಒಂದು ಡಿಸಿಷನ್ನ ಮಾಡೋದಕ್ಕೆ ಸಹಾಯ ಆಗಬಹುದು. ಆ್ಯಂಡ್ ಮೇಕ್ ಶ್ಯೂರ್ ದಿಸ್ ಟೈಮ್ ನಿಮಗೋಸ್ಕರ ನೀವು ಸ್ಟ್ಯಾಂಡ್ ತಗೊಳ್ಳಿ, ನಿಮ್ಮ ಖುಷಿಗೋಸ್ಕರ ನೀವು ಸ್ಟ್ಯಾಂಡ್ ತಗೊಳ್ಳಿ. ಸೊ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಫಾರ್ ಬೆಟರ್ ಕ್ಲಾರಿಫಿಕೇಶನ್ ಪರ್ಸನಲ್ ರೀಡಿಂಗ್ ಅನ್ನೋದನ್ನು ತಗೊಳ್ಳಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.